ಯೋಗೇಶ ದೊಡ್ಡದು ಮುಟ್ಬೇಡಿ, ಚಿಕ್ಕ ತಿನ್ನಿ ಸಾಕು. ಚಿಕ್ಕದೆ ಏನ್ ಬೇಕು ತಿಂತಿ ಮತ್ತೆ ಬೇಡ. ಕಮಾನ್ ಮಾಡಿ, ಕಮಾನ್ ಯು ಕ್ಯಾನ್. ತಿನ್ನು ಬೇಗ, ಟೈಮ್ ಆಗುತ್ತೆ. ಯಾರನ್ನ ತಿನ್ಬೇಕಾದ್ರೆ ನೋಡ್ಲಪ್ಪ, ತಿನ್ಮಾರ ಅಂದ್ಬಿಡ್ತೀರ. 3 ಆಯ್ತು ಉದ್ದುದು. ಎಲ್ಲ ಸಣ್ಣ ತಿನ್ಬಿಟ್ಟು ಇಷ್ಟು ಖಾಲಿ ಮಾಡು ಅಂದ್ರೆ ನೀವು ಲೇಟ್ ಆಗ್ತಿದ್ರೆ ಇನ್ನೊಂದು ತಪ್ಪಲೆ ಹಾಕ್ತೀವಿ ನಾವು. ಎಷ್ಟು ಕಸರು ಒಳಗಡೆ ವಾಟರ್ ನುಂಗಕ್ಕೆ. ಅರ್ಥ ಮಾಡ್ಕೊಳ್ಳಿ, ಇವ್ರಿಬ್ರನ್ನ ನೋಡೋದ್ರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಇಬ್ರು ಸೇರಿ ಕೆಲಸ ಮಾಡಿ. ಒಗ್ಗಟ್ಟಿನಲ್ಲಿ ಬಲವಿದೆ, ಒಬ್ಬಟ್ಟಿನಲ್ಲಿ ರುಚಿ ಇದೆ. ಚೂ ಇಟ್ ಓನ್ಲಿ. ಒಂಚೂರ ಟೀಮಲ್ಲಿ ಏನಾದ್ರು ಗೆಲ್ದಲ್ಲ ಇದ್ದಂಗೆ ನೀನು ಮಾತಾಡ್ತೀನಿ, ಈಗ ಮಾತಾಡಲ್ಲ. ಜನನಾಯಕರು ಹೇಗೆ ದೊಡ್ಡ ಹುಳಗಳನ್ನ ಆಯ್ಕೆ ಮಾಡಿಕೊಂಡು ತಮ್ಮ ಕೆಲಸನ ಸಲೀಸಾಗಿ ಮುಗಿಸ್ತಿದ್ದಾರೆ. ಜನನಾಯಕರಿಂದ ಸ್ಕೀಮು ಸ್ಟ್ರಾಟಜಿನ ಬೇರೆ ಮಾಡೋಕ್ ಸಾಧ್ಯವೇ? ಇಷ್ಟು ದಿನ ಊಟ ಕೊಡಿ ಊಟ ಕೊಡಿ ಅಂತ ಇದ್ರಿ, ಈಗ ಊಟ ಕೊಟ್ರೆ ತಳ್ಕೊಂಡ್ ತಿಂತ ಇದ್ದೀರಾ. ಏನಾಗ್ತಾ ಇದೆ? ಇವಳು ಗಿವ್ ಅಪ್ ಬಿಡ್ತೀರಾ? ಆಟ ಬಿಡ್ತೀರಾ? ಕಡೆಯದು ತುತ್ತು ಮಗಳಿಗೆ ತಿನ್ಬಿಡಿ. ಈ ಟಾಸ್ಕ್ ಅನ್ನ ನೋಡ್ತಿರೋರ್ಗೆ ವಾಂತಿ ಬರಬಹುದು, ಆದ್ರೆ ಎಷ್ಟೇ ಹಿಂಸೆ ಆದ್ರೂ ತಾನು ಮಾತ್ರ ವಾಂತಿ ಮಾಡಲ್ಲ ಅಂತ ಸಂಕಲ್ಪ ಮಾಡಿದ್ದಾರೆ ನಮ್ಮ ಮದರ್ ಇಂಡಿಯಾ. ಇತ್ತಿಂತೀರ ಡಿಸೈಡ್ ಮಾಡ್ಬಿಡಿ. ವೆರಿ ಗುಡ್, ವೆರಿ ಗುಡ್. ಲಾಸ್ಟ್ ಒನ್, ಲಾಸ್ಟ್ ಒನ್. ರುಚಿ ರುಚಿಯಾದ ಬಿಸಿ ತಿಂಡಿಗಳು ಬಂದಾಗ ಬಾಯಲ್ಲಿ ನೀರು ಬರೋದು ಸಾಮಾನ್ಯವಾದ್ರೆ, ಇಂಥ ಭಕ್ಷ್ಯ ಭೋಜನದ ಮುಂದೆ ನಿಂತ ನಮ್ಮ ಮದರ್ ಇಂಡಿಯಾ ಕಣ್ಣಲ್ಲಿ ನೀರು ಸುರಿತಾ ಇರೋದು ಅಸಾಮಾನ್ಯ. ಇಬ್ರು ಆನಿ ಆನಿ. ವೆರಿ ವೆಲ್ ಡನ್. ಹೋಗಿ ಕೂತ್ಕೊಳ್ಳಿ. ಮುಂದಿನ ಟೀಮ್ ಯಾರು ಬರ್ತಾ ಇದ್ದ? ರಾಶಿ, ಪೊನ್ನಪ್ಪ, ಅಮೃತ್. ನಿಮ್ಮ ಬಿಸಿ 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 ಬೇಳೆ ಬಾತ್ ರೆಡಿ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಸಕ್ರಿ ಕಡ್ಡಿ ಬಿಂದಾಸ್ ಜೋಡಿ ನಿನ್ನೆ ಡ್ಯಾನ್ಸ್ ಅಲ್ಲಿ ಗೆದ್ದು ಫುಲ್ ಜೋಶ್ ನಲ್ಲಿದ್ದಾರೆ. ಈ ಟಾಸ್ಕ್ ಅನ್ನು ಕೂಡ ಸೂಪರ್ ಆಗಿ ಫಿನಿಶ್ ಮಾಡೋ ಎಲ್ಲಾ ರೀತಿಯ ಹುಮ್ಮಸ್ಸು ಅವರಲ್ಲಿ ಎದ್ದು ಕಾಣ್ತಿದೆ. ಯಾರು ಬೇಗ ತಿಂತೀರೋ ಅವರು ಇವತ್ತಿನ ವಿನ್ನರ್. ಅಷ್ಟು. ವಾಮಿಟ್ ಮಾಡಿದ್ರೆ, ಒಳಗಿರೋದನ್ನ ಆಚೆ ಹಾಕಿದ್ರೆ, ದ ಮೊಮೆಂಟ್ ಯು ಪ್ಯೂಕ್, ಗೇಮ್ ಇಸ್ ಓವರ್. ಎಲ್ಲ
ಟಾಸ್ಕ್ಗಳನ್ನು ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ನಿಮ್ಮ ಟೀಮ್. ಕಟ್ಟಾಕ್ಬಿಟ್ಟು ಬಾಯ್ ಒಳಗೆ ಹಾಕ್ಬೇಕು. ಹೊಸ ಸ್ಟ್ರಾಟಜಿ. ಅಮೃತ್ ಜಂಪ್ ಮಾಡಿದ್ರೆ ಏನಾಗುತ್ತೆ? ಟ್ರೈಂಗ್ ಟು ಬರ್ನ್ ಕ್ಯಾಲೋರೀಸ್. ವಾರೆ ವಾಹ್ ಸಕ್ರೆ ಕಡ್ಡಿ, ಎಂತ ಶಾಣ್ಯ ಅದ್ಯೋನಿ. ಆದ್ರ ಇಲ್ಲಿ ಕ್ಯಾಲರೀಸ್ ನ ಬರ್ನ್ ಮಾಡೋದಕ್ಕಿಂತ ಕ್ಯಾಲ್ಕುಲೇಟ್ ಮಾಡಿ ನಾಜೂಕಾಗಿ ಹುಳಗಳನ್ನ ಫಿನಿಶ್ ಮಾಡೋದೇ ಮುಖ್ಯ ಆಗ್ತದೋ ಮಗನ. ಬಟ್ ಲೇಟ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ನೀವೆಷ್ಟು ಲೇಟ್ ಆಗಿ ತಿಂತಿರೋ ಮಿಕ್ಕಿ ಟೀಮ್ ಅವರು ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರ್ತಾರೆ. ಗೊತ್ತಾಗ್ಬಿಡತ್ತೆ ಅವ್ರಿಗೆ, ಗೊತ್ತಾಗ್ಬಿಡತ್ತೆ ಅವ್ರಿಗೆ. ಗೊತ್ತಾಗೋದು ಹೋಗೋ 1 ನಿಮಿಷದಲ್ಲಿ ತಿನ್ಬಿಡ್ತೀನಿ. ಟೀಮ್ ಎಫರ್ಟ್ ಅನ್ನೋದು ಏನು ಅಂತ ನಿಮ್ಗಿನ್ನೂ ಗೊತ್ತಾಗಿಲ್ವಾ? ಈಗಾಗಲೇ ಗೊತ್ತಾಗಿರ್ಬೇಕು. ಗೆಲ್ಲಬೇಕು ಅನ್ನೋದು ತಲೆಯಲ್ಲಿ ಬಂದ್ಬಿಟ್ರೆ ಯಾರು ಏನ್ ಬೇಕನ್ನ ಮಾಡ್ಬಿಡ್ತಾರೆ. ನೀವು ಮಾಡೋ ಪ್ರತಿಯೊಂದು ಆಕ್ಷನ್ ರಿಯಾಕ್ಷನ್ ಎಲ್ಲದಕ್ಕೂ ರಿಸಲ್ಟ್ ಅನ್ನೋದು ಇದ್ದೇ ಇರುತ್ತೆ, ಮರಿಬೇಡಿ. ಪ್ರತಿಯೊಬ್ಬರನ್ನೂ ಗೇಜ್ ಮಾಡ್ತಾ ಇದೀವಿ ನಾವು, ಸುಮ್ಮನೆ ಆಟ ಆಡಿಸ್ತಾ ಇಲ್ಲ ಇಲ್ಲಿ. ಏನ್ ಒಳ್ಳೆ ಇನ್ಸಲ್ಟ್ ಇದಲ್ಲ ನಿಮ್ಗೆ. ಅವ್ರ ಹತ್ರ ಹೇಳ್ತಾರೆ ಸುಮ್ಮನೆ ಕೂತಿರಲ್ಲ, ಬೇರೆಯವ್ರ ಕೈಲಿ ಆಗಲ್ಲ ಅಂತ ಇದಾರೆ ಅವ್ರು. ಯೂಶಲಿ ನಾನಾ ಮಾತು ಹೇಳ್ತಾ ಇದ್ದೆ, ನಿಮ್ ಫ್ರೆಂಡ್ಸೇ ಹೇಳ್ತಾ ಇದ್ದಾರೆ. ಈಗಲೇ ಹೇಳ್ತಾ ಇದೀನಿ, ಯಾರಿಗೆ ಪ್ಯೂಕ್ ವಾಮಿಟ್ ಮಾಡಬೇಕು ಅನ್ಸತ್ತೋ ಹುಲ್ ಮೇಲೆಲ್ಲ ಮಾಡಿ ಹಾಳು ಮಾಡಬೇಡಿ. ಇಲ್ಲಿ ನಿಮ್ಗೋಸ್ಕರ ಒಂದು ಡಸ್ಟ್ಬಿನ್ ಇಟ್ಟಿದ್ದೀವಿ, ತಗೊಂಡು ಮಾಡಿ. ನಿರಂಜನ, ನ್ಯಾಚುರಲ್ ಆಗಿ ಇಲ್ಲಿ ಯಾರಿಗೂ ವಾಂತಿ ಬರ್ದೇ ಇದ್ರು ನೀನು ಪದೇ ಪದೇ ಅದ್ರ ಬಗ್ಗೆ ಹೇಳಿ ಬರೀ ಮಾತಿನಿಂದಲೇ ಯಾಕೋ ವಾಂತಿ ಮಾಡ್ತೀಯಕ್ಕಂತ. ತಿಂತಾರದೇ ಅದು, ಕೆಳಗೆ ಬಿದ್ದಿತ್ತೀನಲ್ವಾ? ಟೈಮ್ ಓಡ್ತಾ ಇದೆ, ಆದಷ್ಟು ಬೇಗ ಬೇಗ ತಿನ್ನಿ. ಯಾಕೆಂದ್ರೆ ನಿಮಗೆ ಕಾಂಪಿಟೇಷನ್ ಕೊಡೋರು ಬರೀ 2 ನಿಮಿಷದಲ್ಲಿ ಮುಗಿಸ್ತಾರೆ. ಕಮಾನ್ ಕಮಾನ್ ಕಮಾನ್, ಅದೊಂದೇ ಹಾಕೊಂಬಿಡು ಮುಗ್ದೋಯ್ತು, ಕಮಾನ್ ರಾಶಿ ಮುಗ್ಸು ಬೇಗ. ತಿಂತಿರೋ ಹುಳುಗಳಲ್ಲಿ ಮುಳ್ಳಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪಕ್ಕದಲ್ಲಿ ನಿಂತು ತನ್ನ ವ್ಯಂಗ್ಯವಾದ ಮಾತುಗಳಿಂದ ನಿರಂಜನ ಮುಳ್ಳಿಗಿಂತಲೂ ಜೋರಾಗೆ ಚುಸ್ತಿದ್ದಾನೆ. ಬಾಯಿ ಖಾಲಿ ಆಗೋ ತನಕ ನಾನು ಟಾಸ್ಕ್ ಕಂಪ್ಲೀಟ್ ಅಂತ ಡಿಸ್ಪ್ಲೇ ಮಾಡಲ್ಲ. ನಾನು ರಾತ್ರಿ ಇದು ಬೆಳಗ್ಗೆ ವಾಕಿಂಗ್ ಮಾಡಬೇಕು, ಪೂರ್ತಿಯಾಗಿ ಖಾಲಿ ಆಗಿರ್ಬೇಕು ಬಾಯಿ. ರೆಡಿನಾ? ಹಾನು ಎಷ್ಟು ಹುಳ ಇದೆಯಾ ಏನೋ.